ಅಲೆಕ್ಸಾಂಡರ್ ಅಂತ ರಾಜ್ಯ ಅದನ. ಅಲೆಕ್ಸಾಂಡರ್ ರಾಜ ಭಾರತಕ್ಕೆ ಹೋಗ್ತೀನಿ, ಇಡೀ ಭಾರತವನ್ನು ಗೆದ್ದು ಬರ್ತೀನಿ ಅಂತ ಹೇಳಿದಂತ. ಅಲೆಕ್ಸಾಂಡರ್ ಏನು ಮಾಡಿದ ಅವನ ಗುರುವಿಗೆ, ಅಲೆಕ್ಸಾಂಡರ್ನ ಗುರು ಹೆಸರು ಅರಿಸ್ಟಾಟಲ್ ಅಂತೇಳಿ ಅಂತ ಹೇಳ್ತಾನಂತ. ಹೌದಾ, ವಿಶ್ವವನ್ನು ಗೆಲ್ಲು ಬೇಡನಲ್ಲ, ಆದ್ರೆ ನೀ ಭಾರತ ಗೆಲ್ಲಕ್ಕಾಗಲ್ಲ ಅಂತ ಹೇಳ್ತಾನೆ ಆತನ ಗುರು ಅರಿಸ್ಟಾಟಲ್. ಯಾಕಂದ್ರೆ ಅದು ಶರಣರು, ಸತ್ಪುರುಷರು, ಯೋಗಿಗಳು, ತಪಸ್ವಿಗಳು, ಋಷಿಗಳ ನಾಡೈತಿ, ಅಷ್ಟು ಗೆಲ್ಲುವುದು ಸುಲಭ ಅಲ್ಲ ಅಂತ ಹೇಳ್ತಾನೆ. ಅದೇ ಹೆಂಗ್ರಿ ಏನನ್ನ, ನೀ ಭಾರತ ಗೆಲ್ಲೋದು ಅಷ್ಟೇ ಅಲ್ಲ, ಭಾರತ ಗೆಲ್ಲೋದು ಒಂದು ಕಡೆ ಇಡು, ಭಾರತದಲ್ಲಿರ್ತಕ್ಕಂಥ ಒಬ್ಬ ಸನ್ಯಾಸಿನಿ ಕರ್ಕೊಂಡು ಬಂದು ಒಬ್ಬನ ಕರ್ಕೊಂಡು ಬಾ ನೀನು, ಸಾಕು, ಅದಷ್ಟೇ ನಾನು ಒಪ್ಕೋತೀನಿ ಅಂತ ಅರಿಸ್ಟಾಟಲ್. ಅದೇನು ದೊಡ್ಡ ಕೆಲಸ ರೀ, ಇಡೀ ಭಾರತ ಗೆಲ್ಲೋದು ಅಷ್ಟೇ ಅಲ್ಲ, ಭಾರತವನ್ನು ಗೆದ್ದು ಬರೋತ್ನಾಗ ಒಬ್ಬನ ಸನ್ಯಾಸಿನ ಕೈ ಹಿಡ್ಕೊಂಬರ್ತೀನಿ, ಕರ್ಕೊಂಬರ್ತೀನಿ ಅಂತ. ಅವಾಗ ಭಾರತಕ್ಕೆ ಬರ್ತಾನ. ಭಾರತಕ್ಕೆ ಬಂದು ಆತ ಕೆಲವೊಂದಿಷ್ಟು ಯುದ್ಧಗಳನ್ನು ಮಾಡ್ತಾನೆ. ಸಮುದ್ರ ದಡದಲ್ಲಿ ಒಬ್ಬ ಯೋಗಿ ತಪಸ್ವಿ ಸನ್ಯಾಸಿ ಏನು ತಪಸ್ಸು ಮಾಡ್ಕೋತಾ ದಡದಲ್ಲಿ ಕೂತಿರ್ತಾನೆ. ಆತನ ಹತ್ರ ಓದ್ತಾನೆ ಇವ, ಯಾರು ಅಂತಂದ್ರೆ ಅಲೆಕ್ಸಾಂಡರ್. ಹೋಗಿ ಋಷಿಗಳೇ, ತಪಸ್ವಿಗಳೇ, ಬನ್ನಿ ನನ್ನ ಜೊತೆ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಲೆಕ್ಸಾಂಡರ್ ಹೇಳ್ತಾನೆ. ಸನ್ಯಾಸಿ ನನ್ನ ಜೊತೆ ಬಾ ಅಂತ. ನಾನು ಬರಲ್ಲ, ನಾನು ಮನಸ್ಸೊಪ್ಪಿ ಬರಲ್ಲ. ನಾನು ಇಲ್ಲೋ, ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ ಅಂದ. ನನಗೇನು ಬೇಡ. ಅಲ್ಲ, ನಿನಗೆ ಸುಖ ಸಂಪತ್ತು ಏನು ಬೇಕು, ನಿನಗೆ ಸಂಪತ್ತು ಬೇಕಾ, ನಾ ದೊಡ್ಡ ರಾಜ್ಯ ಇದ್ದೀನಿ, ಅಲೆಕ್ಸಾಂಡರ್ ದಿ ಗ್ರೇಟ್ ಅಲೆಕ್ಸಾಂಡರ್ ದಿನ ಅಂತ ನಾವು. ನೀ ದಿ ಗ್ರೇಟ್ ಇದ್ರೆ ನೀನು ಪಡಗಿರೋ, ನನಗಲ್ಲ ಅಂತ ನಾವು ಸನ್ಯಾಸ. ಯಾಕಂದ್ರೆ ಅವ್ರು ಸುಖ ಭೋಗ ಸಂತೋಷ ಎಲ್ಲ ತೊರೆದು ಬಂದಿರ್ತಾರೆ, ಅವರು ಕಾವಿ ಹಾಕೊಂಡು ಆ ಸನ್ಯಾಸತ್ವ ಪಡ್ಕೊಂಡು ಬಂದಿರ್ತಾರೆ ಅವ್ರು. ಅವು ಅಲ್ಲೇ ಅಂತ ನಾವು ಅವಾಗ ಹೇಳ್ತಾನೆ, ಮತ್ತು ಏನು ಮಾಡಿದ್ರೆ ನೀ ಬರ್ತಿ ಹೇಳೋ. ನಾನು ಅವಾಗ ಆ ಸನ್ಯಾಸಿ ಒಂದು ಮಾತು ಹೇಳ್ತಾರೆ ಅಲೆಕ್ಸಾಂಡರ್. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು ಅಂತಾರೆ. ಏನು? ನೀನು ಒಂದು ಮರುಭೂಮಿಯಲ್ಲಿ ಹೊಂಟಿರ್ತಿದ್ದಿ. ಸನ್ಯಾಸಿ ಆದವರು ಅಲೆಕ್ಸಾಂಡರ್ ಕ್ವಶನ್ ಕೇಳ್ತಾರ, ಏನಂತ, ನೀ ಒಂದು ಮರುಭೂಮಿನಲ್ಲಿ ಹೊಂಟಿರ್ತಿದ್ದಿ, ನಿನಗೆ ಬಾಯಾರಿಕೆ ಆಗಿರ್ತದ. ಅವಾಗ ನಿನಗೆ ನೀರು ಬೇಕಂತ ಕೇಳ್ತೀನಿ, ನನ್ನ ಹತ್ರ ಬಂದು, ನನ್ನ ಹತ್ರ ನೀರು ಇರ್ತಾವ. ಅವಾಗ ನಾನು ನೀರು ಕೊಡಲ್ಲ, ಅವಾಗ ಏನು ಮಾಡ್ತೀನಿ ನಾನು? ಅವಾಗ ನನ್ನ ಸಂಪತ್ತನ್ನು ಕೊಡ್ತೀನಿ, ಒಂದಿಷ್ಟು ನೀರು ಕೊಡು ಅಂತೀನಿ ಅಂತಂದ. ಅಷ್ಟಾದ್ರೆ ನಾನು ಕೊಡಲ್ಲ ಅಂತೀನಿ. ಅವಾಗ ಏನು ಮಾಡ್ತೀನಿ ಅಂದ, ನನ್ನ ಇಡೀ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡ್ತೀನಿ, ಒಂದು ಗ್ಲಾಸ್ ನೀರು ಕೊಡು ಅಂತೀನಿ ಅಂದ ಅಲೆಕ್ಸಾಂಡರ್. ಯಾರಿಗೆ? ಸನ್ಯಾಸಿ. ಅವಾಗ ಸನ್ಯಾಸಿ ಅಂತಾನ, ಅಷ್ಟಾದ್ರೂ ನನಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂದ್ರೂ ನಾನು ಒಂದು ಗ್ಲಾಸ್ ನೀರು ಕೊಡಲ್ಲ ಅಂತಾನೆ. ಮತ್ತಂತಾನೆ ಅಲೆಕ್ಸಾಂಡರ್, ಇಡೀ ಅರ್ಧ ರಾಜ್ಯ ಅಲ್ಲ, ನನ್ನ ಇಡೀ ಸಂಪೂರ್ಣ ಗೆದ್ದಂಥ ಇಡೀ ರಾಜ್ಯವನ್ನು ಎಲ್ಲ ಸಂಪತ್ತನ್ನು ನಿನಗೆ ಕೊಡ್ತೀನಿ, ಒಂದು ಗ್ಲಾಸ್ ನೀರು ಕೊಡು, ನಾನು ಕುಡಿತೀನಿ, ನನ್ನ ಜೀವನೇ ಮುಖ್ಯ ಅಂತ. ಯಾರು? ಅಲೆಕ್ಸಾಂಡರ್. ಅವಾಗ ಏನು ಹೇಳ್ಬೇಕು ಸನ್ಯಾಸಿ? ಒಂದು ಗ್ಲಾಸ್ ನೀರಲ್ಲ, ಇಡೀ ಸಮುದ್ರನೇ ನನ್ನ ಜೊತೆ ಅದ, ಇಂಥ ಸಮುದ್ರದ ನೀರನ್ನೇ ನನ್ನ ಹತ್ರ ಅದ, ನಿನ್ನ ಒಂದು ಸಾಮ್ರಾಜ್ಯ ಒಂದು ಗ್ಲಾಸ್ ನೀರಿಗೆ ಸಮ ಇಲ್ಲ, ಹೋಗಂತ ಅಂತಾನೆ. ನೀನು ಸಾಮ್ರಾಜ್ಯ ಗೆಲ್ಲಬೇಕಂತ ಬಂದಿದ್ದೀ, ನೀನು ಇಡೀ ಸಾಮ್ರಾಜ್ಯ ಒಂದು ಗ್ಲಾಸ್ ನೀರಿಗೆ ಸಮಯ ಅಂತ ಹೇಳಿದಿ, ನನ್ನ ಹತ್ರ ಒಂದು ಗ್ಲಾಸ್ ಅಲ್ಲ, ಇಡೀ ಸಮುದ್ರ ರೇಖತನ, ಸಮುದ್ರ ದಂಡಿ ಕುಂತೀನಿ, ನೀನು ಸಾಮ್ರಾಜ್ಯನ ಬೇಡ, ಏನು ಬೇಡ, ಹೋಗನ್ನು. ಅವಾಗ ಆ ಒಂದು ಸನ್ಯಾಸಿಯ ಮಾತುಗಳನ್ನು ಕೇಳಿ ಅವನಿಗೆ ಜ್ಞಾನೋದಯ ಆಗುತ್ತೆ ಅಲೆಕ್ಸಾಂಡರ್ಗ. ಅವರ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡಿ ಆತ ಮುಂದಕ್ಕೆ ಹೋಗ್ತಾನೆ. ಅವಾಗ ಅರಿಸ್ಟಾಟಲ್ ಅವರ ಗುರು ಹೇಳಿದ್ರಲ್ಲ, ಅವ್ರ ಗುರು ಹೇಳಿದಂಥ ಮಾತು ನೆನಪಿಗೆ ಬರ್ತದೆ. ಹೌದು, ಇದು ಶರಣರ ನಾಡು ಐತಿ, ಇದು ಸನ್ಯಾಸಿಗಳ, ಋಷಿಗಳ, ತಪಸ್ವಿಗಳ, ಮಹಾನ್ ವ್ಯಕ್ತಿಗಳ ನಾಡು ಐತಿ ಅಂತೇಳಿ ಆತರ ಪಾದಕ್ಕೆ ಬಿದ್ದು ಮುಂದಕ್ಕೆ ಹೋಗ್ತಾನೆ ಅಲೆಕ್ಸಾಂಡರ್.